ಬಾಳಿನಲ್ಲೇ ಈ ಶರೀರದ ಪರವಾಗಿ ಬಂದಿರುವ ಪ್ರಶಸ್ತಿ ತುಂಬ ಆಶ್ಚರ್ಯಕರವಾದ್ದು, ಆನಂದಪ್ರದವಾದ್ದು. ಇದಕ್ಕೆ ಈ ಅಭಿಮಾನಕ್ಕೆ ನಾನು ಚಿರಋಣಿ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಬರೋ ಜನ್ಮಗಳಲ್ಲೂ ನೆನಪಿಟ್ಕೊಳ್ಳುವಂತಹ ಒಂದು ಸುದಿನ. ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನನ್ನು ಆಯ್ಕೆ ಮಾಡಿ ಇವತ್ತು ಈ ಗೌರವಿಸುವ ಈ ಸಮಾರಂಭದಲ್ಲಿ ಒಂದು ಹಾಡು ಹಾಡಲಿಕ್ಕೆ ಇದು ಮಾಡ್ತೀನಿ, ಪರ್ಮಿಷನ್. ನಿನ್ನೆ ರಾತ್ರಿ ಬರೆದೆ ಕೂತ್ಕೊಂಡು ಮರೆಯಲಾಗದೆ ಸವಿ ನೆನಪುಗಳು ಬರ್ತಾ ಇತ್ತು, ನಿದ್ದೆ ಮಾಡದೆ ಬರೆದೆ. ಕೊಳೆಯ ಚಿತ್ರದಲ್ಲಿ ನಟ ಸಾರ್ವಭೌಮರಿಗಾಗಿ ನಾನು ಹಾಡಿದ ಒಂದು ಹಾಡು, ನನಗೆ ತುಂಬ ಪ್ರೀತಿ ಪಾತ್ರವಾದ ಹಾಡು, ಒಲವಿನ ಪ್ರಿಯತೆ ಎಂಬ ಹಾಡು. ಆ ಧಾಟಿಯಲ್ಲಿ ಈ ಹಾಡು ಬರೆದೆ. ನಾನು ರಾತ್ರಿ ಕೂತ್ಕೊಂಡು ನನ್ನ ಭಾವನೆಗಳು ದಯವಿಟ್ಟು ಏನಾದರೂ ತಪ್ಪು ಬಂದರೆ ಮನ್ನಿಸ್ಬೇಕು. ನೆನೆಯುತ್ತ ಕೊರಗುತ್ತಿದೆ ಮನಸ್ಸು, ನಿನ್ನ ಮೊಗವ ಕಾಣುತ್ತಿರಲು ಬಯಸುತ್ತಿದೆ ಮನಸ್ಸು. ನಿನ್ನೆ ನೆನೆಯುತ್ತ ಜೀವನವು ಬಾಡಿದೆ, ಕಲೆಯ ಜಗದ ಸಾರ್ವಭೌಮ ಅಳುಕನರಳಿದ ನನ್ನೆದೆ ಕಳೆದು ಪ್ರತಿ ಕನಸು. ನಿನ್ನ ನಟನೆ ನನ್ನ ಗಾನ ಒಂದು ಸೇರಿ ನಲಿದವು, ಜನರ ರಸನೆ ನಮ್ಮ ಗಾನ ಒಂದು ಸೇರಿ ಒಲಿದವು. ಸೂರ್ಯ ನೀನು ಚಂದ್ರ ನಾನು, ಸೂರ್ಯ ನೀನು ಚಂದ್ರ ನಾನು, ನಿನ್ನ ಕಾಂತಿಯ ನನ್ನದು. ನಿನ್ನನೆ ನೆನೆಯುತ್ತ ಕೊರಗುತ್ತಿದೆ ಮನಸ್ಸು, ನಿನ್ನ ಮಗವ ಕಾಣುತ್ತಿರಲು ಬಯಸುತ್ತಿದೆ ಪ್ರತಿ ಕನಸು. ನಿನ್ನ ರಾತ್ರಿ ಸವಿ ನೆನಪುಗಳೆಲ್ಲ ನೆನೆದು ಬರೋ ಈ ಹಾಡು ಈಗ ಅವರ ನೆನಪಿನಲ್ಲಿ ಸಮರ್ಪಿಸ್ತಾ ಇದ್ದೀನಿ. ನಾನು ಮನ್ನಿಸ್ಬೇಕು ತಪ್ಪ ಏನೋ ಹಾಡಿದ್ರೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕೃತಜ್ಞತೆ. ಈ ದಿನ ಮರೆಯಲಾಗದ ದಿನ ನನ್ನ ಬಾಳಿನಲ್ಲಿ ಅಷ್ಟೇ ಒಂದೇ ಮಾತು, ಎಲ್ಲರಿಗೂ ಕೃತಜ್ಞ ಹೇಳ್ತೀನಿ. ಚಿರಋಣಿ. ಅಮ್ಮ ನೀವು ವೇದಿಕೆ ಮೇಲೆ ಬರಬೇಕಮ್ಮ. ರಂಗನಾಯಕಿ ಶ್ರೀಮತಿ ಕೆ ರಂಗನಾಯಕಮ್ಮ. ಶ್ರೀಮತಿ ಕೆ ರಂಗನಾಯಕಮ್ಮ ಅವರು ಕನ್ನಡ ರಂಗಭೂಮಿಯಲ್ಲಿ ಬಹುದೊಡ್ಡ ಹೆಸರು. ವೃತ್ತಿ ರಂಗಭೂಮಿಯಲ್ಲಿ ಸುಮಾರು 55 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ ಅದ್ಭುತ ಕಲಾವಿದೆ. 1948ರಲ್ಲಿ ಸುಬ್ಬಯ್ಯ ನಾಯ್ಡು ಕಂಪನಿಯ ಕೃಷ್ಣಲೀಲಾ ನಾಟಕದಲ್ಲಿ ಶ್ರೀಕೃಷ್ಣನ ಪಾತ್ರ ಮಾಡುವ ಮೂಲಕ ರಂಗ ಪ್ರವೇಶ ಮಾಡಿದ ಇವರು
ಸುಬ್ಬಯ್ಯ ನಾಯ್ಡು ಕಂಪನಿ ಅಲ್ಲದೆ ಗುಬ್ಬಿ ಕಂಪನಿ, ಹೊನ್ನಪ್ಪ ಭಾಗವತರ ಕಂಪನಿ, ಮಹಾಂತೇಶ ಶಾಸ್ತ್ರಿಗಳ ಕಂಪನಿ, ಯೋಗ ನರಸಿಂಹಮೂರ್ತಿಯವರ ಕಂಪನಿ, ಮಹಾದೇವ ಸ್ವಾಮಿಯವರ ಕಂಪನಿ, ಮಾಸ್ಟರ್ ಹಿರಣ್ಯಯ್ಯ ಮಿತ್ರ ಮಂಡಳಿ, ಹೀಗೆ ಕರ್ನಾಟಕದ ಪ್ರಮುಖ ನಾಟಕ ಕಂಪನಿಗಳಲ್ಲಿ ಕಲಾವಿದೆಯಾಗಿ ದುಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪೌರಾಣಿಕ, ಚಾರಿತ್ರಿಕ ಹಾಗೂ ಸಾಮಾಜಿಕ ನಾಟಕಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ರಂಗಭೂಮಿಯಲ್ಲದೆ ಚಲನಚಿತ್ರರಂಗದಲ್ಲೂ ಕಲಾಸೇವೆ ಮಾಡಿರುವ ಇವರು ಮೌನಗೀತೆ, ಬಿಸಿ ರಕ್ತ, ಚಕ್ರ, ಬೆಟ್ಟದ ಗೌರಿ ಮುಂತಾದ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ರವರು ಬಾಲನಟರಾಗಿದ್ದ ಕಾಲದಲ್ಲಿ ಅವರೊಂದಿಗೆ ಅಭಿನಯಿಸಿದ ಹೆಮ್ಮೆ ಇವರದಾಗಿದೆ. ಶ್ರೀ ರಂಗನಾಯಕನಮ್ಮನವರ ಕಲಾಸೇವೆಯನ್ನು ಗೌರವಿಸಿ ಡಾಕ್ಟರ್ ರಾಜ್ ಕುಟುಂಬವು ಇಂದು ಡಾಕ್ಟರ್ ರಾಜ್ಕುಮಾರ್ ಸೌಹಾರ್ದ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಸಭಿಕರೆಲ್ಲರಿಗೂ ನನ್ನ ನಮಸ್ಕಾರ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮುಖ್ಯವಾಗಿ ನಮಸ್ಕಾರ ಮಾಡಬೇಕಾಗಿರೋದು ಪಾರ್ವತಕ್ಕವರಿಗೆ. ಯಾಕಂದರೆ ಪಾರ್ವತಕ್ಕವರು ನನ್ನನ್ನು ಚಿಕ್ಕ ಹುಡುಗಿಯಿಂದ ನೋಡಿದ್ದಾರೆ. ಅಣ್ಣ ರಾಜ್ಕುಮಾರ್ ಅಣ್ಣವರು ನನ್ನನ್ನು ರಂಗನಾಯಕಮ್ಮ ಅಂತ ಹೇಳಿ ಕರೀತಿರ್ಲಿಲ್ಲ. ಏನೋ ರಂಗು, ಏನೋ ರಂಗು, ಏನು ಶಾರೀರೋ ನಿಂದು, ಇನ್ನೂ ಎಷ್ಟು ಚೆನ್ನಾಗಿದೆಯೋ ನಿನ್ನ ಶಾರೀರ ಅಂತ. ಈಗಲೂ ಮೊನ್ನೆ ಈಗೊಂದು 10-15 ವರ್ಷದಲ್ಲಿ ಒಂದು ಸಹಾಯ ಪ್ರದರ್ಶನಕ್ಕೆ ಅಣ್ಣವ್ರನ್ನ ಕರೆಸಿದ್ದೆ. ಆವಾಗಲೂ ಅಂದರು ಪಾರ್ವತಕ್ಕವರು, ಯಾಕಮ್ಮ ಇಷ್ಟೊಂದು ಖರ್ಚು ಮಾಡಿಕೊಂಡೆ, ನಿನಗೆ ತೊಂದರೆ ಆಗಿದೆ ಅಂತ ಕರೆಸ್ಬಿಟ್ಟು ಇಷ್ಟೊಂದು ಖರ್ಚು ಮಾಡ್ಕೊಂಡಿದ್ದಿಲ್ಲ, ಯಾಕಮ್ಮ ಬೇಕು ಅಂತ ಪಾರ್ವತಕ್ಕವರಂದು. ಪಾರ್ವತಕ್ಕವರು ನನ್ನನ್ನು ಸಣ್ಣ ಹುಡುಗಿಯಿಂದ ನೋಡಿದವರು. ಇವತ್ತು ಅಣ್ಣವ್ರ ಪ್ರಶಸ್ತಿ ನನಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಅವತ್ತಿನ ದಿವಸ ಅಣ್ಣ ಸಹಾಯ ಪ್ರದರ್ಶನದಲ್ಲಿ ಹೇಳಿದರು, ರಂಗಮಂದಿರದ ಮೇಲೆ ಹೇಳಿದರು, ಸ್ಟೇಜ್ ಮೇಲೆ, ನೀವು ಇವತ್ತೇನಾದರೂ ಸಹಾಯ ಮಾಡಿದರೆ ಅದು ರಂಗನಾಯಕಮ್ಮನಿಗಲ್ಲ, ನನಗೆ ಸಹಾಯ ಮಾಡಿದ್ದೀರಾ ಅಂತ ನಾನು ತಿಳ್ಕೊಳ್ತೀನಿ. ರಂಗನಾಯಕಮ್ಮ, ನನ್ನ ತಂಗಿ ಶಾರದಮ್ಮ ಇಬ್ಬರು ಎಲ್ಲ ಒಟ್ಟಿಗೆ ಬೆಳೆದವರು. ಇವತ್ತಿನ ದಿವಸ ನನ್ನ ತಂಗಿ ಶಾರದಮ್ಮ ಇಲ್ಲ, ಆದರೆ ರಂಗನಾಯಕಮ್ಮನೇ ನನ್ನ ತಂಗಿ ಅಂತ ಹೇಳಿದರು. ಇದು ಸತ್ಯವಾದ ಮಾತು, ಅಕ್ಕ ಅವ್ರಿಗೂ ಗೊತ್ತಿದೆ. ನನ್ನನ್ನು ತಂಗಿ ಅಂತ ಹೇಳಿದ್ದಕ್ಕೆ ಇವತ್ತು ನಿಜವಾಗ್ಲೂ ಸಾರ್ಥಕವಾಯಿತು. ಮುಂದಿನ ಜನ್ಮದಲ್ಲಾದರೂ ಅಣ್ಣ ಅವರ ತಂಗಿಯಾಗಿ ಹುಟ್ಟುವಂಥ ಭಾಗ್ಯ ನನಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ಎಂದೂ ಮರೆಯಲಾಗದಂತಹ ದಿನ, ನನ್ನ ಜೀವನದಲ್ಲಿ ಖಂಡಿತ ಮರೆಯೋದಿಲ್ಲ ಇಂಥ ದಿನ. ಪಾರ್ವತಕ್ಕವರಿಗೂ ಇಲ್ಲಿ ನೆರೆದಿರುವ ಸಭಿಕರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಹೆಚ್ಚಿಗೆ ನಾನು ಏನು ಹೇಳೋದಕ್ಕೆ ಅರ್ಥಪಡಲ್ಲ, ನನಗೆ ಮಾತು ಬರ್ತಾ ಇಲ್ಲ. ಅಣ್ಣ ಅವರೊಂದಿಗೆ ಮಾತು ನೆನೆಸ್ಕೊಂಡ್ಬಿಟ್ರೆ ಇವತ್ತು ಅಣ್ಣ ಅವರು ಇಲ್ಲ, ಆದರೆ ನನ್ನ ತಂಗಿ ಶಾರದಮ್ಮ ಇಲ್ಲ, ರಂಗನಾಯಕಮ್ಮನೇ ನನ್ನ ತಂಗಿ ಅಂತಂದ್ರು. ಸಣ್ಣ ಹುಡುಗಿಯಿಂದ ಅಣ್ಣವರು ನನ್ನನ್ನು ನೋಡಿದವರು. ಬಾಲಪಾತ್ರದಲ್ಲಿ ನಾನು ಮಾಡ್ತಾ ಇರ್ಬೇಕಾದ್ರೆ ಅಣ್ಣವರು ಇದ್ರು. ಅವಾಗ ಚಿಕ್ಕ ಹುಡುಗರಲ್ಲಿಂದನೂ ಅಣ್ಣವ್ರ ಜೊತೆಯಲ್ಲಿ ನಾವೆಲ್ಲ ಬೆಳೆದಿದ್ದರಿಂದ ಅಣ್ಣವ್ರಿಗೆ ನನ್ನ ಕಂಡ್ರೆ ತುಂಬ ಅಭಿಮಾನ. ಪಾರ್ವತಕ್ಕವ್ರಿಗೂ ಅಷ್ಟೇ.